ಇವರ ಮಾನಸಿಕತೆ ಹೇಗಿದೆ, ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ಈ ಸ್ಟೋರಿಯಿಂದ ಅರ್ಥ ಆಗಿಬಿಡುತ್ತೆ. ದಾಸನ ಪಡೆಯಿಂದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಆಗುತ್ತೆ ಅಲ್ಲ, ಸ್ವಾಮಿಯನ್ನ ಡೆವಿಲ್ ಗ್ಯಾಂಗ್ ಹತ್ಯೆ ಮಾಡಿದ್ದೆ ಭಯಂಕರ ಭೀಕರವಾಗಿದೆ. ಪ್ರಜ್ಞೆ ತಪ್ಪಿದ್ರೂ ಕೂಡ ರೇಣುಕಾಸ್ವಾಮಿಗೆ ಪದೇ ಪದೇ ಕರೆಂಟ್ ಶಾಕ್ ಕೊಡ್ತಾರೆ. ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಸಿನಿ ರೀತಿಯಲ್ಲೇ ಟಾರ್ಚರ್ ಕೊಟ್ಟು ಕೊಂದಿದ್ದಾರೆ ದುರುಳರು ಅನ್ನುವಂಥ ಮಾಹಿತಿಗಳಿಗೆ ಲಭ್ಯವಾಗ್ತಾ ಇದೆ. ಕರಿಯನ ಗ್ಯಾಂಗ್ನ ವಿಕೃತಿ ಮತ್ತಷ್ಟು ಬಯಲಾಗ್ತಾ ಇದೆ. ನೋಡಿ ಯಾವ ಮನಸ್ಥಿತಿ ನೋಡ್ರಿ. ಪಾರ್ಟಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಹೊಡಿತಾರೆ, ಬಡಿತಾರೆ, ಕೊಲೆ ಮಾಡ್ತಾರೆ, ಕರೆಂಟ್ ಶಾಕು ಕೊಡ್ತಾರೆ. ಅಷ್ಟೆಲ್ಲ ಹಿಂಸೆ ನೋಡಿ ಬಂದು ಮತ್ತೆ ವಾಪಸ್ ಬಂದು ಪಾರ್ಟಿ ಮಾಡ್ತಾರೆ ಅಂದರೆ ಇವ್ರ ಮಾನಸಿಕತೆ ಏನು ಅಂತ ಮನುಷ್ಯರ ನೋಡಿ ಸ್ಟೋರಿ. ಕರಿಯ ಗ್ಯಾಂಗ್ನಿಂದ ಕರೆಂಟ್ ಶಾಕ್, ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಹತ್ಯೆ, ಕೈ ಕಿವಿ ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡೆವಿಲ್ ದರ್ಶನ್ ಗ್ಯಾಂಗ್ನ ಒಂದೊಂದೇ ಕರಾಳ ಮುಖ ಬಹಿರಂಗವಾಗ್ತಾ ಇದೆ. ಆರೋಪಿಗಳನ್ನು ವಿಚಾರಣೆ ನಡೆಸ್ತಾ ಇದ್ದಂತೆ ಕ್ರೌರ್ಯ ಒಂದೊಂದೇ ಹೊರಬರ್ತಾ ಇದೆ. ಯಾವ ಸಿನಿಮಾಕ್ಕೂ ಕಮ್ಮಿ ಇಲ್ಲದಂತೆ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಗಿದೆ. ಮೊದಲು ರೇಣುಕಾಸ್ವಾಮಿ ಮೇಲೆ ಕಬ್ಬಿಣದ ರಾಡು, ಲಾಠಿಯಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆಯ ಹೊಡೆತ ತಾಳಲಾರದೆ ಜ್ಞಾನ ತಪ್ಪಿ ಬಿದ್ದಿದ್ದ ರೇಣುಕಾಸ್ವಾಮಿಯ ಕೈ, ಕಿವಿ, ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್ ಕೊಡಲಾಗಿದೆ. ಶಾಕ್ ಕೊಟ್ಟಾಗ ಧುತ್ ಅಂತೇಳಿ ಎಚ್ಚರಗೊಳ್ತಿದ್ದ ರೇಣುಕಾಸ್ವಾಮಿ ಮೇಲೆ ಪದೇ ಪದೇ ಕರಿಯನ ಗ್ಯಾಂಗ್ ಹಲ್ಲೆ ನಡೆಸಿದೆ. ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ, ಪೊಲೀಸ್ನವರಿಗೆ ಬಿಟ್ಟಿದ್ದು. ಧನ್ರಾಜ್ನ ಬಂಧನದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಮುಖ ಅನಾವರಣವಾಗ್ತಿದೆ. ಧನ್ರಾಜ್ನ ವಿಚಾರಣೆ ವೇಳೆ ಆತ ಹೇಳಿದಂತಹ ಮಾಹಿತಿಗಳು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದಾವೆ. ಅವತ್ತು ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಇದೇ ಧನ್ರಾಜ್ ಮೆಗ್ಗಾರನ್ನ ಹಿಡಿದು ಇದೇ ವಿನಯ್ ಕರೆದಂತಹ ಆ ಶೆಡ್ಗೆ ಹೋಗಿದ್ದ. RR ನಗರದ ಪಟ್ಟಣಗೆರೆಯ ಈ ಶೆಡ್ನಲ್ಲಿ ಮೆಗ್ಗಾರ್ನಿಂದ ರೇಣುಕಾಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಡೀಲ್ಗಳ ಅಡ್ಡವೇ ಪಟ್ಟಣಗೆರೆ ಶೆಡ್, ಫೈನಾನ್ಸ್ ಕಟ್ಟದವರಿಗೆ ಕರೆಂಟ್ ಶಾಕ್. ಹಾಗ ನೋಡಿದ್ರೆ ಪಟ್ಟಣಗೆರೆಯ ಈ ಶೆಡ್ ಡೀಲ್ಗಳ ಅಡ್ಡ ಆಗಿತ್ತು. ಫೈನಾನ್ಸ್ ಅನ್ನ ಸರಿಯಾಗಿ ಕಟ್ಟದವರಿಗೆ ವಿನಯ್ ಶೆಡ್ ನಲ್ಲಿ ಹಲ್ಲೆ ನಡೆಸಿ ಶಾಕ್ ಕೊಡ್ಲಾಗ್ತಿತ್ತು. ಆರೋಪಿ ಧನ್ರಾಜ್ ಶಾಕ್ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. A5 ನಂದೀಶ್ ಕರೆ ಮಾಡಿದ್ದಕ್ಕೆ ಮೆಗ್ಗಾರ್ ಜೊತೆಗೆ ಸ್ಪಾಟ್ಗೆ ಬಂದ ಧನ್ರಾಜ್ ಕರೆಂಟ್ ಶಾಕ್ ಕೊಟ್ಟಿದ್ದಾನೆ. ನಂದೀಶ್ ಹಾಗೂ ಧನ್ರಾಜ್ ಇಬ್ರು ಸೇರಿ ಶೆಡ್ ನಲ್ಲಿ ಚಿತ್ರಹಿಂಸೆ ಕೊಟ್ಟಿರೋದಾಗಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಮೊದಲಿಗೆ ರೇಣುಕಾಸ್ವಾಮಿಗೆ ಕಬ್ಬಿಣದ ರಾಡ್, ಅದರ ಜೊತೆಗೆ ಲಾಠಿ ಹಾಗೆ ಬೆಲ್ಟ್ ನಿಂದ ಹಲ್ಲೆಯನ್ನು ನಡೆಸಲಾಗಿತ್ತು. ಇವರ ಏಟನ್ನ ತಾಳಲಾರದೆ ರೇಣುಕಾಸ್ವಾಮಿ ಪ್ರಜ್ಞೆಯನ್ನ ಕಳ್ಕೊಂಡಿದ್ರು, ಪ್ರಜ್ಞಾಹೀನರಾಗಿದ್ರು. ಹೊಟ್ಟೆ, ಎದೆ ಭಾಗಕ್ಕೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದೆ. ಯಾವಾಗ ಕರೆಂಟ್ ಶಾಕ್ ಅನ್ನ ಪಡೆದ್ನೋ ಆಗ ಮತ್ತೆ ಎಚ್ಚರವಾದಂತಹ ರೇಣುಕಾಸ್ವಾಮಿಗೆ ಮತ್ತೆ ಲಾಠಿಯಿಂದ ಹಲ್ಲೆ ನಡೆಸಿ ವಿಕೃತಿಯನ್ನ ಮೆರೆದಿದೆ ಈ ಗ್ಯಾಂಗ್. 9 ಮಂದಿಗೆ ದರ್ಶನ್ ಪರಿಚಯವೇ ಇಲ್ಲ, ಲಿಂಕ್ ಇಲ್ಲದಿದ್ರು ತಗಲಾಕೊಂಡ ಆರೋಪಿಗಳು. ಇನ್ನು ದರ್ಶನ್ ಕೇಸ್ನಲ್ಲಿ ಇದುವರೆಗೂ 19 ಮಂದಿಯನ್ನ ಬಂಧಿಸಲಾಗಿದ್ದು, ಇದರಲ್ಲಿ 9 ಮಂದಿಗೆ ದರ್ಶನ್ ಸಂಪರ್ಕವೇ ಇರಲಿಲ್ಲ. ಪವನ್, ಸ್ಟೋನಿ ಬ್ರೂಕ್ ಪಬ್ ಮಾಲೀಕ ವಿನಯ್, ನಾಗರಾಜ್, ಸ್ಕಾರ್ಪಿಯೋ ಮಾಲೀಕ ಪುನೀತ್, ವಿನಯ್, ದೀಪಕ್, ಪ್ರದೂಷ್, ಚಿತ್ರದುರ್ಗದ ರಾಘವೇಂದ್ರ, ಮಂಡ್ಯದ ನಂದೀಶ್ಗೆ ಮಾತ್ರ ದರ್ಶನ್ ಜೊತೆ ನೇರ ಸಂಪರ್ಕ ಇತ್ತು. ಇನ್ನುಳಿದ ಅನುಕುಮಾರ್, ರವಿ, ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕಿಗೆ ಸಂಪರ್ಕ ಇಲ್ಲದಿದ್ರೂ ಕೂಡ ದರ್ಶನ್ ಆಪ್ತರಿಂದಾಗಿ ತಗಲಾಕೊಂಡಿದ್ದಾರೆ. ದರ್ಶನ್ಗೆ ಇದುವರೆಗೂ ಯಾರು ಕೂಡ ಮುಖ ಪರಿಚಿತರಾಗಿರ್ಲಿಲ್ಲ. ಆದ್ರೆ ಸಂಪರ್ಕದಲ್ಲಿದ್ದಂತವರ ಹೇಳಿದ ಪ್ರಕಾರ ಈ ಎಲ್ಲಾ ಕೃತ್ಯಗಳು ಕೂಡ ನಡೆದಿರುವಂತದ್ದು. ಯಾಕಂದ್ರೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಅವನ ಜೊತೆಯಲ್ಲಿ ಸಿಲಿಂಡರ್ ಆದಂತ ಇಬ್ರು, ಜೊತೆಗೆ ರಾಘುವಿನ ಜೊತೆಯಲ್ಲಿ ಕರ್ಕೊಂಡು ಬಂದಂತ 3, ಇವರೆಲ್ಲರೂ ಕೂಡ ಸೇರಿದಂತೆ 9 ಜನರಿಗೆ ದರ್ಶನ್ ಪರಿಚಯ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಕೇವಲ ಆತನ ಹೆಸರನ್ನ ಇಟ್ಕೊಂಡು ಈ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ರೇಣುಕಾಸ್ವಾಮಿ ಚಿನ್ನದ ಸರ ದೋಚಿದ್ದ ಗ್ಯಾಂಗ್ A4 ರಾಘವೇಂದ್ರ ಬಳಿ ವಶಕ್ಕೆ ಪಡೆದ ಪೊಲೀಸರು. ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಆತನ ಚಿನ್ನದ ಸರ, ಉಂಗುರ, ವಾಚ್, ಬೆಳ್ಳಿ ಕಡಗವೆಲ್ಲ ನಾಪತ್ತೆಯಾಗಿತ್ತು. ಇವೆಲ್ಲವನ್ನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ತನ್ನ ಪತ್ನಿಗೆ ಕೊಟ್ಟಿದ್ದು, ಪೊಲೀಸರು ಚಿನ್ನದ ಸರವನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗಲಿದೆ. ಕೊಲೆಗಾರರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲೆ ಕೆಳಗೆ ತೂರಿದ್ರು ಎಂಬ ಮಾತಿದೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ ಕೂಡ ಈಗ ಚಿತ್ರದುರ್ಗದಲ್ಲಿ ಹಾಗೇ ಆಗಿದೆ. ಬೆಂಗಳೂರಿನ ಕಾಮಾಕ್ಷಿ ಠಾಣೆ ಪೊಲೀಸರು ಚಿತ್ರದುರ್ಗದಲ್ಲಿ ಆರೋಪಿಗಳ ಮನೆಯಲ್ಲಿ ಇಂಚಿಂಚು ಒಂದು ಸ್ಥಳ ಮಾಜಾರು ನಡೆಸಿದ್ದು, ಆರೋಪಿ 4 ರಘು ಮನೆಯಲ್ಲಿ ಒಂದು ರೇಣುಕಾಸ್ವಾಮಿ ಧರಿಸಿದ್ದಂಥ ಚಿನ್ನದ ಚೈನ್, 4,50,000 ಹಣ ಹಾಗೂ ಆತ ಧರಿಸಿದಂಥ ಉಂಗುರ ಮತ್ತು
ಬೆಳ್ಳಿಯ ಕರಡಿಗೆಯನ್ನು ಕೂಡ ವಶಪಡಿಸಿಕೊಂಡು ಈಗ ಈ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಟ್ನಲ್ಲಿ ರೇಣುಕಾ ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಈ ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.